ಕಾರ್ಖಾನೆಗೆ 8 ರಿಂದ 10 ಕೋಟಿ ರೂಪಾಯಿ ಅಲ್ಲಿ ಇರುವುದೇ ಇಲ್ಲ ಅಧ್ಯಕ್ಷರು. ಅವ್ರು ಏನು ಮಾಡೋಕ್ಕಾಗೋದು. ಅವ್ರ ಪತ್ರೆ ಜಂಗತಿ ಪತ್ರೆ ಇರ್ತದೆ, ಜಳಗಾವ ಜಾಲ್ನಾ. ಆಯ್ತು, ಇದು ಯಾಕೆ ಹೇಳ್ತೀನಿ ಅದು ಅಧ್ಯಕ್ಷರೇ, ಇದನ್ನ ಯಾರೂ ಮಾತಾಡೋದಿಲ್ಲ. ಎಲ್ಲರೂ ರೈತರ ಪರವಾಗಿ ಮಾತಾಡ್ತಾರೆ. ರೈತ ಯಾವಾಗ ಉಳಿತಾನ? ಕಾರ್ಖಾನೆ ಉಳಿದ್ರೆ ಉಳಿತಾನ. ರೈತರನ್ನ ನೀವು ಮುಣಗಿಸ್ಲಾಕ ಈ ರೀತಿ ಸಿದ್ದರಾಮಯ್ಯನವರು ನೀವು ಕೇಂದ್ರ ಮ್ಯಾಗ ಹಾಕೋದು, ಕೇಂದ್ರದವ್ರು ರಾಜ್ಯದ ಮ್ಯಾಗ ಹಾಕೋದು, ಇದು ನಮಗೆ ಬೇಕಾಗಿಲ್ಲ. ವಾಸ್ತವಿಕತೆ ಕೇಂದ್ರದ್ದು ಜವಾಬ್ದಾರಿ ಇದೆ. ಇವತ್ತು ನೀವು 71 ರೂಪಾಯಿ ಮೆಕ್ಕೆಜೋಳ ಪ್ರತಿ ಲೀಟ್ರಿಗೆ ಇಥನಾಲ್ ಕೊಡ್ತಿರಲ್ಲ, ಅದನ್ನು 75 ಮಾಡಿ. 65 ರೂಪಾಯಿ ಇವತ್ತೇನು ನಮ್ಮ ಕಬ್ಬಿನ ಮೇಲಿನ ಇಥನಾಲ್ ಕೊಡ್ತಿರಲ್ಲ, ಅದನ್ನು 70 ರೂಪಾಯಿ ಮಾಡಿರಿ. ಅಕ್ಕಿ ನೋಡ್ರಿ ಅಧ್ಯಕ್ಷರೇ, ನಿಮ್ಗೆ ಇಷ್ಟು ಕೆಟ್ಟ ಅನ್ನಿಸ್ತದ. ಒಂದು ಕಡೆ ಬಡವರಿಗೆ ಅಕ್ಕಿ ಇಲ್ಲ ಅಂತ ನಾವು ಹೇಳ್ತೀವಿ. ಈಗ ನನಗೆ ಲಕ್ಷ್ಮಣನವ್ರು 1,000 ಟನ್ ಬಸನಗೌಡ ಮಾನ್ಯ ಅಧ್ಯಕ್ಷರೇ, ಬಸನಗೌಡ ಪಾಟೀಲರು 2 ವಿಷಯ ತಗೊಂಡು ಮಾತಾಡ್ತಾ ಇದ್ದಾರೆ. ಒಂದು ಸಕ್ಕರೆ ಕಾರ್ಖಾನೆ, ಇನ್ನೊಂದು ಇಥನಾಲ್ ಬಗ್ಗೆ. ಇಥನಾಲ್ಗೆ 75 ರೂಪಾಯಿ ಕೊಡಬೇಕು ಅಂತ ಕೇಳ್ತಾ ಇದ್ದೀರಿ. ಆಯಿತು, 75 ರೂಪಾಯಿ ಕೊಡ್ತಾರಂತ ಇಟ್ಕೊಡ್ರಿ. ಏನು ಮಾಡ್ತೀರಿ ನೀವು ಪ್ರೊಡಕ್ಷನ್ ಮಾಡಿ? ಹೇಳ್ರಿ, ಅದನ್ನು ನೀವು ಹೇಳ್ರಲ್ಲ ಅಧ್ಯಕ್ಷರೇ. ನೀವು ಆಡಳಿತ ಪಕ್ಷದವ್ರ ಅಂಕಿ ಸಂಖ್ಯೆ ಹೇಳ್ರಿ. ನನಗೆ ಎಷ್ಟೈತಿ ನಾನು ತೊದಲು ನೋಡಿ ಹೇಳೀನಿ. ಈಗ ಇಡೀ ರಾಜ್ಯದಲ್ಲಿ ಗೋವಿನ ಜೋಳ ರೇಟ್ ಬಿತ್ತು ಅಧ್ಯಕ್ಷರು. 4 ರಿಂದ 5 ವರ್ಷ ತನಕ ಇವತ್ತು ಗೋವಿನ ಜೋಳದ ರೇಟು 2,400 ರೂಪಾಯಿ ಫಿಕ್ಸ್ ಇತ್ತು. ಈ ವರ್ಷ ಗೋವಿನ ಜೋಳದ ರೇಟ್ ಯಾಕೆ ಬಿತ್ತು? ನಾವು ವಿರೋಧ ಪಕ್ಷದ ನಾಯಕರು ಮಾತಾಡೋ ಮುಂದೆ ಏನೋ ಮಾತಾಡೋದು ಬೆಳಕು ಚೆಲ್ತಾರಂತ ನಾನು ಗಮನ ಹರಿಸಿದೆ. ಪಕ್ಕಕ್ಕಿದ್ದ ಉಪನಾಯಕರು ಏನಾರು ಬೆಳಕ ಚೆಲ್ತಾರಂದ್ರೆ ಅವರು ಯಾಕೋ ಬಂದ್ ಮಾಡ್ಕೊಂಡು ಕುಂತರು. ಅಧ್ಯಕ್ಷರೇ, ಇಡೀ ದೇಶದೊಳಗೆ ಇಥನಾಲ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಒಂದು ಹೊಸ ಇಂಡಸ್ಟ್ರಿ ಬಂದಿದೆ. ಅದರಿಂದ ಕಬ್ಬು ಬೆಳೆಗಾರರಿಗೆ ಲಾಭ ಆಗಿದೆ, ಕಾರ್ಖಾನೆಯವರಿಗೆ ಲಾಭ ಆಗಿದೆ, ಗೋವಿನ ಜೋಳ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ, ಮತ್ತು ಭತ್ತ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ. ಕೇಂದ್ರ ಸರ್ಕಾರ ಇವತ್ತಿನ ದಿವಸ ನಾವೇನು ಇಥನಾಲನ್ನು ಪ್ರೊಡಕ್ಷನ್ ಮಾಡ್ತೀವಿ, ನಮ್ಮ ರಾಜ್ಯದಿಂದ ಎಷ್ಟು ತಗೊಳ್ತಾ ಇದ್ದಾರೆ, ಮಹಾರಾಷ್ಟ್ರದಿಂದ ಎಷ್ಟು ತಗೊಳ್ತಾ ಇದ್ದಾರೆ, ಗುಜರಾತಿದಿಂದ ಎಷ್ಟು ತಗೋತಾರೆ ಅಂತಕ್ಕಂಥದ್ದು ಸ್ವಲ್ಪ ಅವಲೋಕನ ಮಾಡ್ಬೇಕಲ್ಲ. ಗುಜರಾತದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು 100% ತಗೋತಾರೆ. ಮಹಾರಾಷ್ಟ್ರದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು 60% ತಗೋತಾರೆ. ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು 30% ತಗೋತಾರೆ. ಗೋವಿನ ಜೋಳದ ರೇಟ್ ಯಾಕೆ ಬಿತ್ತು ಅಂದರೆ